ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ದಯವಿಟ್ಟು ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಸಹ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿಯೊಬ್ಬರು ಸಹ ಈ ವಿಡಿಯೋನ ನೋಡಲೇಬೇಕು. ಏನಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ, ಏನು ಉದ್ದೇಶ ಇರ್ಬೋದು, ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ತದೆ. ಪ್ರತಿಯೊಬ್ಬ ಯೂಟ್ಯೂಬರ್ಸು ಸಹ ಈ ವಿಡಿಯೋನ ಪ್ರತಿಯೊಬ್ಬರು ಸಹ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಮೈನ್ ಆಗಿ ನೋಡಬೇಕಾಗಿರೋದು. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಗಂಟೆ ಇರ್ತದೆ, ದಯವಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಮಗೂ ಸ್ವಲ್ಪ ಆನಂದ ಆಗುತ್ತೆ. ಡಬಲ್ ಮೀನಿಂಗ್ ತಿಳ್ಕೊಬೇಡಿ, ಸಿಂಗಲ್ ಮೀನಿಂಗಲ್ಲಿ ಮಾತಾಡ್ತಾ ಇದ್ದೀನಿ. ಸತ್ರ ಮೊದಲನೇದು, ಏನಕ್ಕೋಸ್ಕರ ಚಾನಲ್ಗಳು ಡಿಲೀಟ್ ಆಗ್ತವೆ, ಏನು ಪ್ರಾಬ್ಲಮ್ ಇರ್ಬೋದು, ಏನು ರೀಸನ್ ಇರ್ಬೋದು, ನಾವು ಮಾಡುವಂಥ ಒಂದು ಎಡವಟ್ಟುಗಳೇನು. ಮೇಯ್ನಾಗಿ ಎಷ್ಟೋ ಜನ ಒಂದು ಗ್ಯಾಂಬ್ಲಿಂಗ್ ಒಂದು ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಅಂದರೆ ಒಂದು ಬೆಟ್ಟಿಂಗ್ ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಒಂದು ಗೇಮಿಂಗ್ ಫ್ರಾಡ್ ಮಾಡುವಂಥ ಒಂದು ಗೇಮಿಂಗ್ಗಳಾಗಿರ್ಬೋದು, ಈ ಥರ ಒಂದು ಅಪ್ಲಿಕೇಶನ್ಸ್ಗಳನ್ನ ನೀವೇನು ಮಾಡ್ತೀರಾ, ಪ್ರಮೋಷನ್ ಮಾಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಪ್ರೊವೈಡ್ ಮಾಡೋದು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು, ಅದಕ್ಕೆ ಪ್ರಮೋಷನ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ನೀವೇನಾದರೂ ಈ ಥರ ಏನಾದರೂ ಮಾಡಿದ್ರೆ ನಿಮ್ಮ ಚಾನಲ್ ಪರ್ಮನೆಂಟಾಗಿ ಡಿಲೀಟ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನೇನು ಹೊಸ್ದಾಗಿ ಹೇಳೋವಂಥ ಒಂದು ಅವಶ್ಯಕತೆ ಇಲ್ಲ, ನಿಮಗೂ ಸಹ ಗೊತ್ತಿರ್ತದೆ. ಅರ್ಥ ಆಯ್ತಾ? ನೀವೇನಾದರೂ ನಿಮ್ಮ ಚಾನಲ್ ಸೇಫ್ಟಿ ಆಗಿರಬೇಕು ಅಂದರೆ ದಯವಿಟ್ಟು ಈ ಥರ ಒಂದು ಲಿಂಕ್ಗಳು ಬಂದರೆ, ಪ್ರಮೋಷನ್ಗೆ ಏನಾದರೂ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿದ್ರೆ ದಯವಿಟ್ಟು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಯೂಟ್ಯೂಬ್ನಲ್ಲಿ ಯಾವ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದೇ ರೀತಿ ಸರ್ಕಾರದಿಂದ ಒಂದು ನೋಟಿಸು ಸಹ ಕೊಟ್ಟಿದ್ದಾರೆ. ಏನು ನೋಟಿಸ್ ಅಂದರೆ ಮೇಯ್ನಾಗಿ ಈ ಥರ ಒಂದು ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಈ ಥರ ಒಂದು ಬೆಟ್ಟಿಂಗ್ ಆ್ಯಪ್ಗಳಾಗಿರ್ಬೋದು, ಇದರ ಬಗ್ಗೆ ಏನಾದರೂ ಪ್ರಮೋಷನ್ಸ್ ಮಾಡಿದ್ರೆ ಕಠಿಣವಾದಂಥ ಒಂದು ಕಾನೂನು ಕ್ರಮವನ್ನು ಕೈಗೆತ್ಕೊಳ್ತೀವಿ. ಅದೇ ರೀತಿ ಯೂಟ್ಯೂಬ್ ಚಾನಲ್ ಪರ್ಮನೆಂಟಾಗಿ ಸಹ ಡಿಲೀಟ್ ಮಾಡಬಹುದು ಅಂತ ಒಂದು ಸ್ಟ್ರಿಕ್ಟಾಗಿ ಒಂದು ರೂಲ್ಸನ್ನು ಮಾಡಿದ್ದಾರೆ. ಅರ್ಥ ಆಯ್ತಾ? ನೀವೇನಾದರೂ ಈ ಥರ ಒಂದು ಬೆಟ್ಟಿಂಗ್ ಅಪ್ಲಿಕೇಶನ್ಸ್ಗಳ ಪ್ರಮೋಷನ್ ಮಾಡ್ತಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಅರ್ಥ ಆಯ್ತಾ? ಯಾಕೆಂದರೆ ನಿಮ್ಮ ಚಾನಲ್ಲು ಸೇಫ್ಟಿ ಆಗಿರಬೇಕು ಅಂದರೆ ನೀವು ಇದನ್ನೆಲ್ಲ ಮಾಡಲೇಬೇಕು. ಯೂಟ್ಯೂಬ್ನಲ್ಲಂತೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ಗಳಿದೆ ಯೂಟ್ಯೂಬ್ ಬರದೆ, ಅದನ್ನು ಸಹ ನೀವು ಫಾಲೋ ಮಾಡಲೇಬೇಕು. ಅರ್ಥ ಆಯ್ತಾ? ಇದ್ರ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲ ಅಂದರೆ ನಿಮ್ಮ ಚಾನಲ್ಲು ಹರವರ ಗೋವಿಂದ ಆಗೋಯ್ತದೆ. ಆಮೇಲೆ ಬೀದಿಗೆ ಬರೋದಂತೂ ಗ್ಯಾರಂಟಿ. ಬೀದಿಗೆ ಬಂದು ಆಮೇಲೆ ಬೇರೆ ಯಾವುದಾದ್ರೂ ಕೆಲಸಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಕಷ್ಟಪಟ್ಟು ಇನ್ನೊಂದು ಸರಿ ಏನು ಇಲ್ಲಿ ಗಂಟ ಬೆಳೆದಿದ್ದೀರೋ ಮತ್ತು ಇನ್ನೊಂದು ಸರಿ ಕಷ್ಟಪಟ್ಟು ಅಲ್ಲಿ ತನಕ ಬೆಳೆಯೋದಕ್ಕೆ ಎಷ್ಟು ಕಷ್ಟ ಗುರು. ಅರ್ಥ ಆಯ್ತಾ? ಎಲ್ಲರೂ ಬ್ಯಾಕ್ಗ್ರೌಂಡ್ ಏನು ಗುರು ಚೇಂಜ್ ಆಗಿಬಿಟ್ಟಿದೆ ಅಂತ ನೋಡ್ತಾ ಇರ್ಬೋದು. ಬಟ್ ಆದರೆ ಯಾವುದೋ ಒಂದು ಆಲ್ಟ್ರ್ ಇದೆ, ಒಂದು ಎಲ್ಲ ಫುಲ್ ಪ್ಯಾಕಿಂಗ್ ಮಾಡಿಬಿಟ್ಟಿದ್ದೀನಿ. ಅದು ತೊಗೊಂಡೋಗಿ ಒಂದು ಫೋಟೋಶೂಟ್ ಮಾಡಿಕೊಂಡು ಮತ್ತೆ ಬಂದು ಯಾವುದೋ ಫಂಕ್ಷನ್ಸ್ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಏನೋ ಮಾಡೋದಕ್ಕೆ ಲೈಟಿಂಗ್ ಸೆಟಪ್ ಇಲ್ಲ, ನ್ಯಾಚುರಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವೀಡಿಯೋಗೊಂದು ಲೈಕ್ ಮಾಡಿಬಿಡಿ. ಏನಾದರೂ ಡೌಟ್ಸ್ ಇರೋ ಕೂಡಲೇ ಕಮೆಂಟ್ ಮಾಡಿ, ನಮಗೂ ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ ಗುರು, ಅಷ್ಟೇ, ಇನ್ನೇನು ಆಗೋದಿಲ್ಲ. ಅರ್ಥ ಆಯ್ತಾ? ದಯವಿಟ್ಟು ನಿಮ್ಮ ಚಾನಲ್ ಸೇಫ್ಟಿ ಆಗಿರಬೇಕು ಅಂದರೆ ನಾನು ಹೇಳಿರುವಂಥ ಒಂದು ಏನು ಹೇಳಿದ್ದೀನೋ ಅದನ್ನು ಫಾಲೋ ಮಾಡಿ. ನಿಮ್ಮ ಚಾನಲ್ಲು ಸೇಫ್ಟಿ ಆಗಿರ್ತದೆ, ನೀವು ಸೇಫ್ಟಿ ಆಗಿರ್ತೀರ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಾರದಲ್ಲಿ